ನಮಸ್ಕಾರ. ಸದ್ಯ ಭಾರತದ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶ ನಡೀತಿದೆ. ಒಂದ್ ಕಡೆ ಪ್ರತಿ ತಿಂಗಳು ರೆಕಾರ್ಡ್ ಸಂಖ್ಯೆಯಲ್ಲಿ ಹೊಸ ಎಸ್ಐಪಿಗಳು ಶುರುವಾಗ್ತಿವೆ. ಆದ್ರೆ ಇನ್ನೊಂದ್ ಕಡೆ ಲಕ್ಷಾಂತರ ಜನ ತಮ್ಮ ಎಸ್ಐಪಿಗಳನ್ನ ನಿಲ್ಲಿಸ್ತಿದ್ದಾರೆ. ಈ ಗೊಂದಲದ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಹಾಗಾದ್ರೆ ಹೂಡಿಕೆದಾರರು ಏನ್ ಮಾಡ್ಬೇಕು? ಬನ್ನಿ, ಇದರ ಬಗ್ಗೆ ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಆ ಸಂಖ್ಯೆಗಳನ್ನೇ ನೋಡೋಣ. ಯಾವ ಸಂಖ್ಯೆಗಳು ಈ ಗೊಂದಲವನ್ನ ಸೃಷ್ಟಿ ಮಾಡ್ತಿವೆ ಅಂತ. ಈ ಅಂಕಿ ಅಂಶಗಳು ಸದ್ಯ ಹೂಡಿಕೆದಾರರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದನ್ನ ನೋಡಿ, ಡಿಸೆಂಬರ್ ಒಂದೇ ತಿಂಗಳಲ್ಲಿ ಶುರುವಾದ ಪ್ರತಿ 100 ಹೊಸ ಎಸ್ಐಪಿಗಳಿಗೆ 85 ಎಸ್ಐಪಿಗಳನ್ನ ನಿಲ್ಲಿಸಲಾಗಿದೆ. ಇದು ಸುಮ್ನೆ ತಮಾಷೆಯಲ್ಲ. ಹೂಡಿಕೆದಾರರಲ್ಲಿ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಸೂಚನೆ. ಈ ಚಾರ್ಟ್ ನೋಡಿದ್ರೆ ಆ ವಿರೋಧಾಭಾಸ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಎಡಗಡೆ ನೋಡಿ, ರೆಕಾರ್ಡ್ ಬ್ರೇಕಿಂಗ್ 60 ಲಕ್ಷ ಹೊಸ ಎಸ್ಐಪಿಗಳು ಶುರುವಾಗಿವೆ. ಆದ್ರೆ ಬಲಗಡೆ ಅದೇ ತಿಂಗಳಲ್ಲಿ ಬರೋಬ್ಬರಿ 51 ಲಕ್ಷ ಎಸ್ಐಪಿಗಳನ್ನ ನಿಲ್ಲಿಸಲಾಗಿದೆ. ಇದಂತೂ ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ. ಅಷ್ಟೇ ಅಲ್ಲ, ಈ ಟ್ರೆಂಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ನವೆಂಬರಲ್ಲಿ 43 ಲಕ್ಷ ಎಸ್ಐಪಿಗಳು ನಿಂತಿದ್ರೆ ಡಿಸೆಂಬರ್ ಬರೋಷ್ಟರಲ್ಲಿ ಈ ಸಂಖ್ಯೆ 51 ಲಕ್ಷಕ್ಕೆ ಜಿಗಿದಿದೆ. ಅಂದ್ರೆ ಈ ಭಯ ಅನ್ನೋದು ಒಂದ್ ಸಣ್ಣ ಹಿಮದ ಉಂಡೆ ಬೆಟ್ಟದಿಂದ ಉರುಳ್ತಾ ಹೇಗೆ ದೊಡ್ಡದಾಗುತ್ತೋ ಹಾಗೆ ಆಗ್ತಿದೆ. ಹಾಗಾದ್ರೆ ಇಷ್ಟೊಂದು ಜನ ಹೂಡಿಕೆದಾರರು ಯಾಕೆ ಹೇಗೆ ಭಯಪಡುತ್ತಿದ್ದಾರೆ? ಇದರ ಹಿಂದಿನ ನಿಜವಾದ ಕಾರಣವಾದ್ರೂ ಏನು? ಮೊದಲು ನಮ್ಮ ದೇಶದೊಳಗಿನ ಕಾರಣಗಳೇನು ಅಂತ ನೋಡೋಣ. ನೋಡಿ, ನಮ್ಮ ದೇಶದ ಮಾರ್ಕೆಟ್ನಲ್ಲೇ ಒಂದು ರೀತಿ ಅನಿಶ್ಚಿತತೆಯ ಬಿರುಗಾಳಿ ಎದ್ದಿದೆ. ಒಂದು ಕಡೆ ಫಾರಿನ್ ಇನ್ವೆಸ್ಟರ್ಸ್ ಭಾರೀ ಪ್ರಮಾಣದಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರೂಪಾಯಿ ಮೌಲ್ಯ ಕುಸಿತಿದೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಬ್ಲೂ ಚಿಪ್ ಕಂಪನಿಗಳ ಷೇರುಗಳು ಕೂಡ ಬೀಳ್ತಿವೆ. ಇದೆಲ್ಲ ಸೇರಿ ಹೂಡಿಕೆದಾರರಲ್ಲಿ ಆತಂಕ ಸೃಷ್ಟಿ ಮಾಡ್ತಿದೆ. ಈ ಸಂಖ್ಯೆಗಳನ್ನೊಮ್ಮೆ ನೋಡಿ. ವಿದೇಶಿ ಹೂಡಿಕೆದಾರರು ಭಾರತದಿಂದ ದುಡ್ಡನ್ನ ಹೇಗೆ ವಾಪಸ್ ತೆಗಿತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅಕ್ಟೋಬರ್ನಲ್ಲಿ 2,000 ಕೋಟಿ, ನವೆಂಬರ್ನಲ್ಲಿ 17,000 ಕೋಟಿ, 6 ಡಿಸೆಂಬರ್ನಲ್ಲಂತೂ ಬರೋಬ್ಬರಿ 34,000 ಕೋಟಿ ರೂಪಾಯಿ. ಅಂದರೆ ಪ್ರತಿ ತಿಂಗಳು ಮಾರಾಟದ ವೇಗ ಡಬಲ್ ಆಗ್ತಾ ಹೋಗ್ತಿದೆ. ಹಾಗಾದ್ರೆ ಈ ಫಾರಿನ್ ಇನ್ವೆಸ್ಟರ್ಸ್ ಯಾಕೆ ಹೀಗೆ ಹೊರಗಡೆ ಹೋಗ್ತಿದ್ದಾರೆ? ಅದಕ್ಕೆ ಮುಖ್ಯ ಕಾರಣ ನಮ್ಮ ರೂಪಾಯಿಯ ಮೌಲ್ಯ ಕುಸಿತ. ಯೋಚನೆ ಮಾಡಿ, ಅವರು ಡಾಲರ್ನಲ್ಲಿ ಹೂಡಿಕೆ ಮಾಡಿ ಇಲ್ಲಿ ರೂಪಾಯಿಗಳಲ್ಲಿ ಲಾಭ ಮಾಡ್ತಾರೆ. ಆದ್ರೆ ವಾಪಸ್ ಡಾಲರ್ಗೆ ಕನ್ವರ್ಟ್ ಮಾಡೋವಾಗ ರೂಪಾಯಿ ಮೌಲ್ಯ ಬಿದ್ದಿದ್ರೆ ಅವರ ಲಾಭವೂ ಕಮ್ಮಿ ಆಗತ್ತಲ್ವಾ? ಅದೇ ಆಗ್ತಿರೋದು. ಆದ್ರೆ ಇದು ಕೇವಲ ನಮ್ಮ ದೇಶದೊಳಗಿನ ಸಮಸ್ಯೆ ಮಾತ್ರ ಅಲ್ಲ. ನಮ್ಮ ದೇಶದ ಸವಾಲುಗಳಿಗೆ ಇಡೀ ಜಗತ್ತಿನಲ್ಲೇ ಆಗ್ತಿರೋ ಕೆಲವು ಬೆಳವಣಿಗೆಗಳು ಇನ್ನಷ್ಟು ಉಪ್ಪು ಖಾರ ಸೇರಿಸ್ತಿವೆ. ಬನ್ನಿ, ಈಗ ಜಗತ್ತಿನ ಕಡೆ ಒಂದು ನೋಟ ಹರಿಸೋಣ. ವೆನೆಜುವೆಲಾದಲ್ಲಿ ನಡೀತಿರೋ ರಾಜಕೀಯ ಗೊಂದಲ ಇರ್ಬೋದು, ರಷ್ಯಾ ಜೊತೆಗಿನ ಸಂಘರ್ಷ ಇರ್ಬೋದು, ಅಷ್ಟೇ ಯಾಕೆ ಆರ್ಕ್ಟಿಕ್ ಪ್ರದೇಶದ ಮೇಲಿನ ಹಕ್ಕು ಸಾಧಿಸೋ ವಿಷಯ ಇರ್ಬೋದು. ಅಮೆರಿಕಾದ ಇತ್ತೀಚಿನ ನಡೆಗಳು ಇಡೀ ಜಗತ್ತಿನಲ್ಲಿ ಒಂದು ರೀತಿಯ ಅಸ್ಥಿರತೆಯನ್ನ ಸೃಷ್ಟಿ ಮಾಡ್ತಿವೆ. ಇದು ಸಹಜವಾಗೇ ಹೂಡಿಕೆದಾರರನ್ನ ಯೋಚನೆಗೆ ಹಚ್ಚಿದೆ. ಅದರ ಜೊತೆಗೆ ಅಮೆರಿಕ ತನ್ನ ಮಿಲಿಟರಿ ಬಜೆಟನ್ನ 50% ಹೆಚ್ಚಿಸೋದಾಗಿ ಹೇಳಿದೆ. ಇದರ ಅರ್ಥ ಏನು? ಜಾಗತಿಕವಾಗಿ ಸಂಘರ್ಷದ ವಾತಾವರಣ ಹೆಚ್ಚಾಗ್ಬೋದು ಅನ್ನೋ ಸೂಚನೆ ಇದು. ಅವರು ಯುದ್ಧದ ಭಯ, ಅದು ಯಾವಾಗ್ಲೂ ಷೇರು ಮಾರುಕಟ್ಟೆಗೆ ಕೆಟ್ಟ ಸುದ್ದಿ. ಈ ಎಲ್ಲಾ ಅನಿಶ್ಚಿತತೆಗಳ ಮೇಲೆ ಇನ್ನೊಂದು ದೊಡ್ಡ ತೂಗುಗತಿ ಇದೆ. ಅದೇನಂದ್ರೆ, ಭಾರತದಿಂದ ಅಮೆರಿಕಕ್ಕೆ ಹೋಗೋ ವಸ್ತುಗಳ ಮೇಲೆ 500%ರಷ್ಟು ತೆರಿಗೆ ಹಾಕುವ ಪ್ರಸ್ತಾಪ. ಒಂದು ವೇಳೆ ಇದು ಜಾರಿಗೆ ಬಂದ್ರೆ ನಮ್ಮ ರಫ್ತು ಆಧಾರಿತ ಇಂಡಸ್ಟ್ರಿಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದು ನಮ್ಮ ಎಕಾನಮಿಯನ್ನ ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಬಹುದು. ಸರಿ, ಹಾಗಾದ್ರೆ ದೇಶದೊಳಗಿನ ಸಮಸ್ಯೆಗಳು, ಜಗತ್ತಿನಾದ್ಯಂತ ಇರೋ ಈ ಎಲ್ಲಾ ನೆಗೆಟಿವ್ ಸುದ್ದಿಗಳ ಮಧ್ಯೆ ಪ್ರತಿಯೊಬ್ಬ ಸಾಮಾನ್ಯ ಹೂಡಿಕೆದಾರರ ಮನಸ್ಸಲ್ಲೂ ಒಂದೇ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಆ 85% ಜನ ತಮ್ಮ ಎಸ್ಐಪಿ ನಿಲ್ಲಿಸೋಕೆ ಕಾರಣ ಆಗಿದ್ದೇ ಈ ಪ್ರಶ್ನೆ. ಇಷ್ಟೆಲ್ಲ ಗೊಂದಲ, ಅನಿಶ್ಚಿತತೆ ಇರುವಾಗ ಕಷ್ಟಪಟ್ಟು ದುಡಿದ ಹಣವನ್ನ ಹೂಡಿಕೆ ಮಾಡೋದನ್ನ ಮುಂದುವರಿಸಬೇಕಾ ಅಥವಾ ನಿಲ್ಲಿಸೋದೇ ಒಳ್ಳೇದಾ? ಸದ್ಯದ ಪರಿಸ್ಥಿತಿಯಲ್ಲಿ ಈ ಪ್ರಶ್ನೆ ಬರೋದು ತುಂಬಾನೇ ಸಹಜ. ಆದ್ರೆ ಒಂದು ನಿಮಿಷ, ಹೀಗೆ ಭಯಪಟ್ಕೊಂಡು ಹೂಡಿಕೆದಾರರು ಒಂದು ದೊಡ್ಡ ಅವಕಾಶವನ್ನೇ ಮಿಸ್ ಮಾಡ್ಕೊಳ್ತಿದ್ದಾರಾ? ಬನ್ನಿ, ಇದೇ ಪರಿಸ್ಥಿತಿಯನ್ನ ಈಗ ಒಂದು ಬೇರೆ ಆಂಗಲ್ನಿಂದ ನೋಡೋಣ. ಹೂಡಿಕೆ ತಜ್ಞರು ಕೇಳೋದು ಒಂದೇ ಒಂದು ಸಿಂಪಲ್ ಪ್ರಶ್ನೆ. ಒಂದು ಬಟ್ಟೆ ಅಂಗಡಿಯಲ್ಲಿ 80% ಡಿಸ್ಕೌಂಟ್ ಇದೆ ಅಂದ್ರೆ ಜನ ಮುಗಿಬಿದ್ದು ತಗೋತಾರೆ. ಹಾಗೆಯೇ ಶೇರ್ ಮಾರುಕಟ್ಟೆ ಬಿದ್ದಾಗ ಒಳ್ಳೊಳ್ಳೆ ಕಂಪನಿಗಳ ಶೇರ್ಗಳು ಅಗ್ಗದ ಬೆಲೆಗೆ ಸಿಕ್ತಿರುವಾಗ ಯಾಕೆ ಭಯಪಟ್ಟು ಓಡಿ ಹೋಗ್ಬೇಕು? ಅಂದ್ರೆ ಮಾರುಕಟ್ಟೆಯ ಕುಸಿತವನ್ನ ಒಂದು ಸಮಸ್ಯೆಯಾಗಿ ನೋಡೋ ಬದಲು ಅದನ್ನೊಂದು ಡಿಸ್ಕೌಂಟ್ ಸೇಲ್ ಅಂತ ಯಾಕೆ ನೋಡಬಾರ್ದು?
ನೋಡಿ, ಎಸ್ಐಪಿಗಳ ಹಿಂದಿರುವ ಅಸಲಿ ಶಕ್ತಿಯೇ ಇದು. ಇದನ್ನ ರೂಪಿ ಕಾಸ್ಟ್ ಆವರೇಜಿಂಗ್ ಅಂತ ಕರೀತಾರೆ. ಮಾರುಕಟ್ಟೆ ಬಿದ್ದಾಗ ನಿಮ್ಮ ಪ್ರತಿ ತಿಂಗಳ ಕಂತು ಅದೇ ದುಡ್ಡಿಗೆ ಹೆಚ್ಚಿನ ಯೂನಿಟ್ಗಳನ್ನ ಖರೀದಿ ಮಾಡುತ್ತೆ. ಉದಾಹರಣೆಗೆ, ಒಂದು ಯೂನಿಟ್ ಬೆಲೆ 100 ರೂಪಾಯಿ ಇದ್ದಾಗ ನಿಮ್ಮ 1000 ರೂಪಾಯಿಗೆ 10 ಯೂನಿಟ್ ಸಿಕ್ರೆ, ಅದೇ ಯೂನಿಟ್ ಬೆಲೆ 50 ರೂಪಾಯಿಗೆ ಇಳಿದಾಗ ಅದೇ 1000 ರೂಪಾಯಿಗೆ 20 ಯೂನಿಟ್ ಸಿಗುತ್ತೆ. ಇದರಿಂದ ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಸರಾಸರಿ ಖರೀದಿ ಬೆಲೆ ತುಂಬಾನೇ ಕಡಿಮೆ ಆಗುತ್ತೆ. ಹಾಗಾಗಿ ಯಶಸ್ವಿ ಹೂಡಿಕೆದಾರರು ಫಾಲೋ ಮಾಡೋ ಸ್ಟ್ರಾಟಜಿ ಕೇಳೋಕೆ ಸಿಂಪಲ್ ಆಗಿದ್ರೂ ಅದು ಐತಿಹಾಸಿಕವಾಗಿ ವರ್ಕ್ ಆಗಿದೆ. ಆ 3 ಸ್ಟೆಪ್ಸ್ ಅಂದ್ರೆ: ಮೊದಲನೇದು, ಭಯ ಪಡಬಾರ್ದು; ಎರಡನೇದು, ಹೂಡಿಕೆಯನ್ನ ನಿಲ್ಸ್ಬಾರ್ದು, ಮುಂದುವರಿಸ್ಬೇಕು; ಮೂರನೇದು, ಸಾಧ್ಯವಾದ್ರೆ ಇನ್ನಷ್ಟು ಹೂಡಿಕೆ ಮಾಡಬೇಕು. ಈ ತರಹದ ಸನ್ನಿವೇಶಕ್ಕೆ ಉದಾಹರಣೆ ಬೇಕು ಅಂದ್ರೆ ನಾವು ಜಾಸ್ತಿ ಹಿಂದಕ್ಕೆ ಹೋಗ್ಬೇಕಾಗಿಲ್ಲ. ಕೇವಲ 2 ವರ್ಷಗಳ ಹಿಂದೆ ಕೋವಿಡ್ ಬಂದಾಗ ಮಾರ್ಕೆಟ್ ಹೇಗೆ ಕುಸಿದು ಬಿದ್ದಿತ್ತು ಅಂತ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. ಆಗ್ಲೂ ಹೀಗೇ ಆಬಿತು. ಆ ಭಯದ ವಾತಾವರಣದಲ್ಲಿ ಯಾರೆಲ್ಲ ಧೈರ್ಯ ಮಾಡಿ ತಮ್ಮ ಎಸ್ಐಪಿಗಳನ್ನ ಮುಂದುವರಿಸಿದ್ರೋ, ಮಾರ್ಕೆಟ್ ರಿಕವರ್ ಆದಾಗ ಅವರು ಜಬರ್ದಸ್ತ್ ಲಾಭ ಮಾಡ್ಕೊಂಡ್ರು. ಆದ್ರೆ ಯಾರೆಲ್ಲ ಭಯಪಟ್ಟು ತಮ್ಮ ಹೂಡಿಕೆಯನ್ನ ನಿಲ್ಲಿಸಿದ್ರೋ, ಅವರು ತಮ್ಮ ನಷ್ಟವನ್ನ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ರು. ಅವರ ಮೇಲೆ ಬಂದ ದೊಡ್ಡ ರ್ಯಾಲಿಯನ್ನ ಸಂಪೂರ್ಣವಾಗಿ ಮಿಸ್ ಮಾಡ್ಕೊಂಡ್ರು. ಸೊ ಕೊನೆಯದಾಗಿ ನಾವು ಕಲಿಬೇಕಾದ ಪಾಠ ಒಂದೇ: ಷೇರು ಮಾರುಕಟ್ಟೆಯ ಕುಸಿತಗಳು, ಭಯ, ಆತಂಕ ಈ ತರದ ಭಾವನೆಗಳಿಂದಾನೇ ನಡೀತಾ ಇರ್ತವೆ. ಆದ್ರೆ ದೀರ್ಘಾವಧಿಯಲ್ಲಿ ಸಂಪತ್ತನ್ನ ಸೃಷ್ಟಿ ಮಾಡೋದು ಶಿಸ್ತು ಹಾಗೂ ತಾಳ್ಮೆಯಿಂದ ಮಾತ್ರ ಸಾಧ್ಯ. ಹಾಗಾದ್ರೆ ಈಗ ನೀವೇ ಯೋಚಿಸಿ, ಸದ್ಯ ಮಾರುಕಟ್ಟೆಯಲ್ಲಿ ಕಾಣ್ತಿರೋ ಈ ಕುಸಿತ ನಿಜವಾಗಿಯೂ ಭಯಪಡಬೇಕಾದ ವಿಷಯನಾ, ಅಥವಾ ಸಂಪತ್ತು ಸೃಷ್ಟಿ ಮಾಡೋಕೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶನಾ?